ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆಕ್ಚುಲಿ ಮಾರ್ಕೆಟ್ ರಿವರ್ಸ್ ಅಲ್ಲಿ ಭಯಂಕರವಾಗಿ ಏರಿದೆ. ಯಾಕೆ ಏರಿದೆ ಅನ್ನೋದನ್ನ ನೋಡೋಣ. 154 ಪಾಯಿಂಟ್ ಏರಿದೆ. ಬ್ಯಾಂಕ್ ನಿಫ್ಟಿ 256 ಪಾಯಿಂಟ್ ಏರಿದೆ. ಇದನ್ನ ಒಂದು ಡೆಡ್ ಕ್ಯಾಪ್ ಬೌನ್ಸ್ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಡೆಡ್ ಕ್ಯಾಪ್ ಬೌನ್ಸ್ ನ ಗ್ಲೋಬಲ್ ಆಗಿ ಸ್ಕಾಟಿ ಬೆಸೆಂಟ್, ಅಮೆರಿಕನ್ ಟ್ರೆಷರಿ ಸೆಕ್ರೆಟರಿ ಇಂಜಿನಿಯರ್ ಮಾಡಿದ್ದಾರೆ. ಸ್ಕಾಟ್ ಬೆಸೆಂಟ್ ಆಕ್ಚುಯಲ್ ನೇಮ್, ಜನ ಸ್ಕಾಟಿ ಅಂತ ಕೂಗ್ತಾರೆ. ಇವರು ಜಾಸ್ ಹತ್ರ ಮ್ಯಾನೇಜರ್ ಆಗಿ ಇದ್ದಂಥವ್ರು. ಹೆಚ್ ಫಂಡ್ ವಿಲೇನರ್ ಹೇಗೆ ಇವತ್ತು ಇದನ್ನ ಏರಿಸಿದ್ರು. ಗೋಲ್ಡ್ ಕೂಡ ಅದರಿಂದ ಭಯಂಕರವಾಗಿ ಏರಿದೆ. ಗೋಲ್ಡ್ 200 ರೂಪಾಯಿಗಿಂತ ಮೇಲೇನೆ ಏರಿದೆ. ಬಟ್ ಒಂದ್ ಸಮಯ 4448ಗಿಂತ ಮೇಲೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಕೊನೆಯದಾಗಿ 4500 ಹತ್ರ ಸೆಟಲ್ ಆಯ್ತು. ಗೋಲ್ಡ್ ಇವತ್ತು ಆಲ್ಮೋಸ್ಟ್ 16,000 ಟಚ್ ಮಾಡಿದೆ. 24 ಕ್ಯಾರೆಟ್ ಗೋಲ್ಡ್ 15,927, ಅಂದರೆ 22 ಕ್ಯಾರೆಟ್ 14,600. ಬೆಳ್ಳಿ 260 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,40,320 ರೂಪಾಯಿ. ಇದೇನೆ ಇವತ್ತಿನ ಓವರ್ ಆಲ್ ಪಿಕ್ಚರ್. ಮಾರ್ಕೆಟ್ ಅಲ್ಲಿ ಎಲ್ಲಾ ಸ್ಟಾಕ್ಸ್ ಭಯಂಕರವಾಗಿ ಗಿಲ್ಲಿ ತರ ಏರಿದೆ. ಇದು ಎಷ್ಟು ದಿನದವರೆಗೂ ತಡೆಯುತ್ತೆ ಅಂತ ಅನ್ನೋದೇ ಈಗ ಪ್ರಶ್ನೆ. ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 2-3 ದಿನ ತಡೆಯುತ್ತೆ. ಅದಾದ್ಮೇಲೆ ತಿರ್ಗಾ ಇಳಿಯುತ್ತೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಲ್ಲಾ ಇಂಡಸ್ಟ್ರೀಸ್ ಇವತ್ತು ಏರಿದೆ. ಇವತ್ತು ಮುತ್ತೂಟ್ ಫೈನಾನ್ಸ್ ತುಂಬಾ ದಿನ ಆದ್ಮೇಲೆ ನಿಯರ್ಲಿ 5% ಏರಿದೆ. ಮಣಪ್ಪುರಂ 2.25% ಏರಿದೆ. ಇನ್ಫೋಸಿಸ್ 1.7% ಏರಿದೆ. ತಮಿಳ್ನಾಡು ಮರ್ಕಂಟೈಲ್ ಬ್ಯಾಂಕ್ 2% ಏರಿದೆ. ಇನ್ನೊಂದು ವಿಷಯ ನಿಮ್ಗೆಲ್ಲ ನಿನ್ನೆ ಹೇಳೋದಕ್ಕೆ ಮರ್ತುಬಿಟ್ಟೆ. ನಾಟ್ಕೋ ಫಾರ್ಮಾ 1.5 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಆಗಸ್ಟ್ 20th ರೆಕಾರ್ಡ್ ಡೇಟ್ ಅಂದ್ರೆ ಇವತ್ತು. ಅಂಡ್ ಡಿವಿಡೆಂಡ್ ಪೇಮೆಂಟ್ ಆಗಸ್ಟ್ 26ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಇವತ್ತು ಈಗ ಏನಾಯ್ತು ಅನ್ನೋದನ್ನ ನೋಡಿದ್ವಿ. ಈ US ಟ್ರೆಷರಿ ಮ್ಯಾಕ್ಸಿಮಮ್ ಇಂಟರ್ವೆನ್ಸ್ ಟ್ರೆಷರಿ ಸೆಕ್ರೆಟರಿ ಅಂತ ಹೆಸರನ್ನ ತಗೊಂಡಿದ್ದಾರೆ. ಹಂಗಂತಂದ್ರೆ ಏನು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇಂಟರ್ವೆಂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮಗ್ ಗೊತ್ತಿರಂಗೆ ಒಂದ್ಸಲ ಜಪಾನ್ ಜೊತೆ ಸೇರಿ ಮಾರ್ಕೆಟ್ ಅಲ್ಲಿ ಇಂಟರ್ವೆಂಟ್ ಮಾಡಿದ್ರು. ಈಗ 2 ದಿನದಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಹೊಸದಾಗಿ ದುಡ್ಡನ್ನ ಪ್ರಿಂಟ್ ಹೊಡೆದು ಹಳೆಯ ಸೆಕ್ಯೂರಿಟೀಸ್ನ ಬೈಬ್ಯಾಕ್ ಮಾಡ್ತಾನೆ ಇದ್ದಾರೆ. ಸೊ ಶಾರ್ಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಶಾರ್ಟ್ಲಿ ಈಲ್ಡ್ ಆಟೋಮೆಟಿಕ್ ಆಗಿ ಕೆಳಗಡೆ ಬರುತ್ತೆ. ಎಲ್ಲಾನು ಸ್ವಲ್ಪ ಸರಿಯಾಗೋ ರೀತಿ ಒಂದು ಫೀಲ್ ಕೊಡುತ್ತೆ. ಇದರಿಂದ ಡಾಲರ್ ಬೆಲೆ ಕೆಳಗಿಳಿಯುತ್ತೆ, ಗೋಲ್ಡ್ ಎಗರುತ್ತೆ. ಬಟ್ ಇದೆಲ್ಲ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ಏನೆ. ಅಮೆರಿಕಾದ ಟೋಟಲ್ ಡೆಟ್ ಅಂತ ಅನ್ನೋದು $40 ಟ್ರಿಲಿಯನ್ ದಾಟಿದೆ. $40 ಟ್ರಿಲಿಯನ್. ಹಂಗಂತಂದ್ರೆ ಇಷ್ಟೊಂದು ಡೆಟ್ನ ಅವರು ನೋಡಿದ್ದೇ ಇಲ್ಲ. ಡೆಟ್ನ ಕಡಿಮೆ ಮಾಡುವುದಕ್ಕೆ ಯಾವ ಪ್ಲಾನು ಇಲ್ಲ. ಆಟೋಮೆಟಿಕ್ ಆಗಿ ಈಗ ಇರುವಂತ ನೋಟ್ನ ಇಟ್ಟು ಹಳೆ ನೋಟನ್ನ ತಗೊಳ್ಳುವಂಥದ್ದು, ಈ ರೀತಿ ಆಗಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬೇರೆ ನೋಟ್ನ ಹೊಡಿತಾನೇ ಇದ್ದಾರೆ. ಈ $41.1 ಟ್ರಿಲಿಯನ್ ಪ್ಲೇಟ್ಸಿಂಗು ಈಗ ಇದೇ ಟ್ವಿಂಟರ್ ಅಲ್ಲೂ ಮಿಡ್ ಸಮ್ಮರ್ ಒಳಗಡೆ ಕ್ರಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಿಡ್ ಸಮ್ಮರ್ ಅಂತ ಅನ್ನೋದು 2027 ಬಿಗಿನಿಂಗು. ನೀವು ಒಳಗಡೆ ಬಂದ ಕೂಡಲೇ ಏನಾಗುತ್ತೆ ಅಂತಂದ್ರೆ ತಿರ್ಗಾ ನೀವು ಬರಬೇಕು. ಇದರಲ್ಲಿ ಟ್ರಂಪ್ ಸಾರ್ಗೆ ಈ ರೆಪ್ರೆಸೆಂಟೇಟಿವ್ ಸಪೋರ್ಟ್ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಕ್ರೆಟರಿಯನ್ನು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಡೆಟ್ಸ್ ಹೊಡಿಬೇಕು ಅಂತಂದ್ರೆ ಪ್ರೆಸಿಡೆಂಟ್ ಅಲ್ಲೂ ಹೊಸ ರೆಪ್ರೆಸೆಂಟೇಟಿವ್ ಅಲ್ಲೂ ಅವರ ಮೆಜಾರಿಟಿ ಅಂತ ಅನ್ನೋದು ತುಂಬಾನೇ ಮುಖ್ಯ. ಇದೇನೆ ಮೊದಲನೇ ಸುದ್ದಿ. ಎರಡನೇದು, ಫೆಡರಲ್ ಅಫಿಷಿಯಲ್ಸ್ FOMC ಮೀಟಿಂಗ್ ಅಲ್ಲೇ ರೇಟ್ ಏನ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಅದರಲ್ಲಿ 3/4 ಭಾಗ ಜನರಿಗೆ ರೇಟ್ ಏರಿಸಬೇಕು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 0.25% ಆದ್ರೂ ರೇಟ್ನ ಏರಿಸಬೇಕು ಅಂತ ಹೇಳಿದ್ದಾರೆ. ಇನ್ಫ್ಲೇಷನ್ ತುಂಬಾ ದಿನದಿಂದ ಹೈ ಆಗಿದೆ. ಈ ಒಂದು ಇದು ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರೆ ನಾವು ಯಾಮಾರ್ ಬಿಡಬಾರ್ದು, ರೇಟ್ನ ಡೆಫಿನೆಟ್ ಆಗಿ ಏರಿಸಬೇಕು ಅಂತ ಅವರು ಹೇಳಿದ್ದಾರೆ. RBI ಒಂದು ಮೆಂಬರ್ ಆಫ್ PC, ದಟ್ ಈಸ್ ರೇಟ್ ಸೆಟ್ಟಿಂಗ್ ಕಮಿಟಿ ಒಂದನ್ನ ಇಟ್ಟಿದ್ದಾರೆ, ಮಾನಿಟರಿ ಪಾಲಿಸಿ ಕಮಿಟಿ. ಅವರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ ತುಂಬಾ ದಿನದಿಂದ ನಾವೇನೇ ಅಡ್ಜಸ್ಟ್ಮೆಂಟ್ ಮಾಡಿದ್ರು ಕೂಡ ನಮಗೆ ಅಂತ ಒಂದು ಮನಸ್ಸಾಕ್ಷಿ ಇದೆ. ಅದರಿಂದ ನಾವು ಕೂಡ ಈ ಹೆಡ್ ಸೈಕಲ್ ಅಲ್ಲಿ ಟೈಟನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಬ್ರು ಕೂಡ ರೇಟ್ನ ಏರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಟಾಕ್ ಮಾರ್ಕೆಟ್ಗೆ ಒಳ್ಳೇದಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೇದಾಗಿದ್ರು ಕೂಡ
ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಕರೆಕ್ಟ್ ಆಗುತ್ತೆ ಅನ್ನುವಂತ ಒಂದು ಇಂಡಿಕೇಶನ್ ಇರುತ್ತೆ. ಕೊರಿಯನ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ US ಸ್ಟಾಕ್ ನ ಹಿಂದೆ ಕಳಿಸ್ತಾ ಇದ್ದಾರೆ. ವಾಲ್ ಸ್ಟ್ರೀಟ್ ಅಲ್ಲಿ ಬೇರೆ ವಿಧವಾದಂತಹ ರಿಸ್ಕ್ ಗಳನ್ನ ಅವರು ಸಂಧಿಸಬೇಕು ಅಂತ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದರಿಂದ ಒಂದ್ಸಲ ಆಲ್ರೆಡಿ ಅವರ ಮಾರ್ಕೆಟ್ ಒಂದೇ ಸಲ ಏರಿ ಅದರಲ್ಲಿ ಹೈನಿಕ್ಸ್ ಸ್ಯಾಮ್ಸಂಗ್ ನಂಬಿ ಅವರ ಎಂಟ್ರೈರ್ ಈಗ ಪಾಪ್ಯುಲೇಷನ್ 2% ಮಾರ್ಕೆಟ್ ಅಲ್ಲಿ ಭಯಂಕರವಾಗಿ ಏಟನ್ನ ತಿಂದಿದ್ದಾರೆ. ನಿಫ್ಟಿನಲ್ಲಿ ಪ್ರೈಸ್ ಟು ಬುಕ್ ರೇಷಿಯೋ ಇತಿಹಾಸದಲ್ಲೇ ಇಲ್ಲದೆ ಇರೋಷ್ಟು ಲೆವೆಲ್ಗೆ ಅಂದ್ರೆ 6 years ಅಲ್ಲೇ ಇಲ್ಲದೆ ಇರೋಷ್ಟು ಲೆವೆಲ್ಗೆ ಲೋ ಆಗಿದೆ. ಪ್ರೈಸ್ ಟು ಬುಕ್ 2.96 ಆಗಿದೆ. ಇಲ್ಲಿ ನಾವು ಪ್ರೈಸ್ ಬುಕ್ ಕಂಪೇರ್ ಮಾಡಿ ಬುಕ್ ಮೇಲೆಗಿಂತ ಕಡಿಮೆ ಸಿಕ್ಕಿದೆ ನೋಡೋಣ ಅಂತ ನೋಡ್ತಾ ಇದ್ದೀವಿ. ನೀವು ಈಗ ಪ್ರೈಸ್ ಟು ಬುಕ್ 3 ಅಂತ ಇದೆ ತಗೊಳ್ಳಿ ಅಂತಂದ್ರೆ ಒಂದು ಆಟನ ಇದು. ಅವರೇ ಹೇಳ್ತಾರೆ ಮಾರ್ಕೆಟ್ ತುಂಬಾ ಹೈ ಆಗಿದೆ ಅಂತ. ಅದು ರಿಪೋರ್ಟೇ ಹೇಳ್ತಾ ಇದೆ. ಬ್ಲೂಮ್ಬರ್ಗ್ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ಹೆಡ್ಜ್ ಫಂಡ್ ಮ್ಯಾನೇಜರ್ಸ್ ನ ಹೋಗಿ ನೋಡಿ ಯಾವ್ದು ನಿಮ್ಗೆ ಏಷ್ಯಾದಲ್ಲಿ ಮೋಸ್ಟ್ ಫೇವ್ರೇಟ್ ಸ್ಟಾಕ್ ಮಾರ್ಕೆಟ್, ಲೀಸ್ಟ್ ಫೇವ್ರೇಟ್ ಯಾವುದು ತುಂಬಾ ಕಮ್ಮಿ ಫೇವ್ರೇಟ್ ಅಂತ ಹೇಳಿದ್ದಾರೆ. ಇದು ಹೋದ್ಸಲ ಚೆಕ್ ಮಾಡಿದಾಗ ಇಂಡೋನೇಷ್ಯಾ ಆಗಿತ್ತು. ಇಂಡೋನೇಷ್ಯಾ ಜೊತೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಂದು ಯುದ್ಧ ಸ್ಪರ್ಧೆಗೆ ಇಳಿದು ಹಿಂದೆ ಬಿಟ್ಟಿತ್ತು. ಅಂದ್ರೆ TCS, HCL, ಇನ್ಫೋಸಿಸ್ ಇವರೆಲ್ಲರೂ ಏನು ಡೀಲ್ ಮಾಡೋದಕ್ಕೆ ವಿಧವಾದಂತ ಒಂದು ಪಾರ್ಟ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ ಪಾತ್ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಎಲ್ಲರ ಪಾತ್ ಕೂಡ ಒಂದೇ ಕಡೆಗೆ ಹೋಗಿದ್ರೆ ಏಜೆಂಟಿಕ್ ರೋಬೋನ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಅದರಿಂದ ಜನರು ಕಡಿಮೆ ಆಗ್ತಾರೆ ಅನ್ನೋದು ಬಿಟ್ರೆ ಟರ್ನ್ ಓವರ್ ಏನು ದೊಡ್ಡದಾಗಿ ಇರೋದಿಲ್ಲ. ಹಾಗೆ ಪ್ರಾಫಿಟ್ಸ್ ಡೆಫಿನೆಟ್ ಆಗಿ ಇರುತ್ತೆ ಅಂತ ಅನ್ನೋದು ನಮಗೂ ಗೊತ್ತು. ಈ ಕಾಗ್ನಿಸೆಂಟ್, ವಿಪ್ರೋ, L&T, ಮೈಂಟ್ರೀನು ಫ್ರೆಶರ್ಸ್ನ ಆಲ್ರೆಡಿ ಜಾಬ್ ಆಫರ್ ಕೊಟ್ಟಂತವ್ರನ್ನ ಸೇರಿಸ್ದಂಗೆ ಎಳಿತಾ ಇದ್ದಾರೆ. ವಿಪ್ರೋ ಮೇಲೆ ಆಲ್ರೆಡಿ ಕೇಸ್ನ ಹಾಕಿದ್ದಾರೆ. TCS ಮೇಲೆ ಕೂಡ ಕೇಸ್ ಹಾಕಿದ್ದಾರೆ. ಕತ್ತಿಯನ್ನು ತೋರಿಸಿ ಜನರನ್ನ ಸೇರಿಸೋದಕ್ಕಾಗಲ್ಲ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹಳೆಯ ಸೀನಿಯರ್ ಜನರನ್ನೆಲ್ಲ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು ಅಂದ್ರೆ ಈ ಹೊಸ ಜನರನ್ನ ಆ ಒಂದು ಕೆಲಸದಲ್ಲಿ ರಿಕ್ರೂಟ್ ಮಾಡಿ ಅಂದ್ರೆ ಚೀಪ್ ಆಗಿ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಕಾಗ್ನಿಸೆಂಟ್ ಎಷ್ಟು ಕಂಪನಿಗಳಿಗೆ ಸಂಬಳ ಕೊಡ್ತಾ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡಿದ್ರೆ ಹೊಸ ಎಂಪ್ಲಾಯಿಗೆ ತಿಂಗಳಿಗೆ 20,000 ಕೊಟ್ರೇನೆ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬುದ್ಧಿವಂತರು ಅಂತಂದ್ರೆ ಒಂದು 40,000 ಕೊಡ್ಬೋದು ಅಂತ ಹೇಳ್ತಾರೆ. ಸೊ 20,000 ರಿಂದ 40,000 ಕೊಡ್ತಾ ಇದ್ದಾರೆ. 3 ಲಕ್ಷ ರೂಪಾಯಿ ಅಂತ ಹೇಳಿದ್ರು ಕೂಡ ಈ ಕೈಯಲ್ಲಿ ಎಲ್ಲ ಹೋಗೋದೆಲ್ಲ ಹೋಗಿ ಕೈ ಬರೋದು ಒಂದು 15,000 ಅಷ್ಟೇ. ಒಬ್ಬ IT ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಿಗಿನಿಂಗ್ ಸ್ಯಾಲ್ರಿ ಒಬ್ಬ ಡ್ರೈವರ್ ಸ್ಯಾಲ್ರಿಗಿಂತ ಕಡಿಮೆ ಆಗಿದೆ. ITC ಹೋಟೆಲ್ಸು ಒಂದು ಲಕ್ಸುರಿ ಪ್ರಾಪರ್ಟಿನ ತಗೊಂಡು ಇಲ್ಲಾಂತಂದ್ರೆ ಡೆವಲಪ್ ಮಾಡೋಣ ದುಬೈಯಲ್ಲಿ ಅಂತ ಅನ್ಕೋತಾ ಇದ್ದಾರೆ. ಇದನ್ನೇ ಸುದ್ದಿ. HDFC ಬ್ಯಾಂಕ್ನ ಶೇರ್ಸು ಸರ್ಕೋ ಆಗ್ತಾ ಇದೆ. ಶಶಿಧರ್ ಜಗದೀಶನ್ನ ರೀಪ್ಲೇಸ್ ಮಾಡಿದ್ರೇನೆ ಇಂಪ್ರೂವ್ ಆಗುತ್ತೆ. ಸ್ಟಾಕ್ ಇನ್ನು 2 times ಬುಕ್ಕಲ್ಲಿ ಇದೆ. ನಮಗೆ ಲಂಚ್ ಟೈಮ್ ಬಂದು ನ ಸುತ್ತಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಪ್ರೈಸ್ ಬುಕ್ ಹತ್ರ ಬಂದ್ರೇನೆ ನಮಗೆ ಬೆಟರ್ ಆಗಿರುತ್ತೆ. IDFC ಫಸ್ಟ್ ಬ್ಯಾಂಕು ಪ್ರಪಂಚದಲ್ಲೇ ಮೊದಲನೇ ಸಲ $500 billion ಮೇಡ್ ಇನ್ ಫಸ್ಟ್ ಟೈಮ್ ಈ ಇಂಟರ್ನ್ಯಾಷನಲ್ ಶಿಲ್ಪಾಕಿ ಈ ತರ ಒಂದು ಕ್ವಿಕ್ ಆಗಿ ರೆಸ್ಪಾನ್ಸ್ ಬಂದಿದೆ. ಇದು ವೈದ್ಯನಾಥನ್ ಅವರ ಒಂದು ಬುದ್ಧಿವಂತಿಕೆಗೆ ಉದಾಹರಣೆ. ಎಷ್ಟು ಇದು ಡೆವಲಪ್ ಆಗುತ್ತೆ ಅನ್ನೋದನ್ನ ನಾವು ಕಾದಿದ್ದೇ ನೋಡ್ಬೇಕು. ಇದು ಮೇಡ್ ಇನ್ ಗ್ಲೋಬಲ್ ಬಾಂಡ್ ಅಂದ್ರೆ ಮೊದಲನೇ ಸಲ ಇಂಡಿಯನ್ ಇನ್ವೆಸ್ಟರ್ ಇಲ್ದಂಗೆ ಹೊರದೇಶದಲ್ಲಿ ಇರೋಂಥವ್ರು ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ. ಸಿಪ್ಲಾ ಅವರ ಲೋಕಲ್ ಕಂಪನಿ ಹೋಲಿ ಒನ್ ಸಬ್ಸಿಡರಿ ಇನ್ಸ್ಟೇರಾ ಹೆಲ್ತ್ ಸೈನ್ಸಸ್ ಜೊತೆ ಮರ್ಜರ್ ಮಾಡಿ ಇನ್ನೂ ಸ್ಟ್ರಾಂಗ್ ಆದಂಥ ಕಂಪನಿಯಾಗಿ ಎಮರ್ಜ್ ಆಗಿದ್ದಾರೆ. ಇದೇ ಸಮಯದಲ್ಲಿ ಹ್ಯುಂಡಾ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ತೇಲ್ತ ಆಗುತ್ತೋ ಆಗಲ್ವೋ ಅದ್ರ ಬಗ್ಗೆ ಚಿಂತೆ ಏನೂ ಇಲ್ಲ. ಇಂಡಿಯಾದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು 7% ಏರಿಸ್ತೀವಿ ಅಂತ. ಮೊದಲನೇ ಸಲ 10 ವರ್ಷಕ್ಕಿಂತ ಮೇಲೆ ಈ ಸಕ್ಕರೆನ 1 million ton ನಾವು ಇಂಪೋರ್ಟ್ ಮಾಡಲಿದ್ದೇವೆ. ಸಕ್ಕರೆ ಯಾವಾಗ್ಲೂ ಇಂಡಿಯಾ ಇದೊಂದು ಸರ್ಪ್ಲಸ್ ಕಂಟ್ರಿ. ಇದನ್ನ ಹಂಗೆ ಇಂಪೋರ್ಟ್ ಮಾಡ್ತಾ ಇರುವಂತದ್ದು ಒಂದು ದೊಡ್ಡ ಶಾಕು. ಇದು ಎಲಿನಿಯೋ ಎಫೆಕ್ಟ್ ಇಂದ ಅಗ್ರಿಕಲ್ಚರ್ ಎಫೆಕ್ಟ್ ಆಗಿದ್ರಿಂದ ಈ ಶುಗರ್ ಇದಕ್ಕೆ ಎಫೆಕ್ಟ್ ಆಗಿದೆ. ಅದರಿಂದ ಶುಗರ್ ಕಂಪನಿಯ ಸ್ಟಾಕ್ಸ್ ಎಲ್ಲ ಏರಿದ್ರು ಕೂಡ ಇದು ಇಂಡಿಯಾಗೆ ಒಳ್ಳೇದಲ್ಲ. IT ಕಂಪನೀಸು ಎಷ್ಟು ಕ್ವಿಕ್ ಆಗಿ ಬೌನ್ಸ್ ಆಗುತ್ತೆ ಅಂತ ನನ್ನ ಕೇಳ್ತಾ ಇದ್ದಾರೆ. ಹೇಳೋದಂತೂ ಕಷ್ಟ, ಬಟ್ ಇನ್ನೂ ಒಂದು 5 ವರ್ಷ ವೇಟ್ ಮಾಡಿದ್ರೆ ಹೇಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ.
ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಫ್ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.